ರೈತ ಯುವಕನ ಮದುವೆಯೊಂದು ನಿಶ್ಚಯ ಆಗಿತ್ತು. ಮದುವೆಗೋಸ್ಕರ ಸಾಕಷ್ಟು ಖರ್ಚನ್ನ ಮಾಡಿದ್ರು. ಬಟ್ಟೆ, ಬರೆ, ಒಡವೆ ಎಲ್ಲವನ್ನೂ ತೆಗೆದುಕೊಂಡಿದ್ರು. ಕಲ್ಯಾಣ ಮಂಟಪವನ್ನು ಕೂಡ ಬುಕ್ ಮಾಡಿದ್ರು. ಆದರೆ ಏಕಾಏಕಿ ಮದುವೆಯ ಹಿಂದಿನ ದಿನ ಮದುವೆ ಆಗಬೇಕಾದಂಥ ಹುಡುಗಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಕೈ ಚೆಲ್ಲಿ ಬಿಟ್ಲು. ಆ ರೈತ ಯುವಕನಿಗೆ ಕೈ ಕೊಟ್ಟು ಬಿಟ್ಲು. ಇದರಿಂದಾಗಿ ಆ ರೈತ ಯುವಕ ಮತ್ತು ತಂದೆ ತಾಯಿ ಎಲ್ಲ ಕುಟುಂಬಸ್ಥರು ಕೂಡ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಭಾಸವಾಗಿ ಕೈ ಹೊತ್ತು ಕುಳಿತು ಬಿಟ್ರು. ಇಂತಹ ಘಟನೆ ನಡೆದಿರುವಂತಹದ್ದು ನರಗುಂದದಲ್ಲಿ. ನರಗುಂದದ ನಿಂಗಪ್ಪ ಸೌದಿ ಎಂಬಾತ ರೈತ ಯುವಕನಾಗಿದ್ದ. ಆತನಿಗೆ ಮಾಗನೂರು ಎಂಬಂತಹ ಒಂದು ಗ್ರಾಮದಿಂದ ಹುಡುಗಿಯನ್ನ ನಿಶ್ಚಯ ಮಾಡಿದ್ರು. ಇನ್ನೇನು ಮದುವೆಯ ಹಿಂದಿನ ದಿನ ನಿಶ್ಚಿತಾರ್ಥ ಮತ್ತು ಮಾರನೆಯ ದಿನ ಮದುವೆಯನ್ನ ಮಾಡಬೇಕು ಅಂತ ಹೇಳಿ ನಿಶ್ಚಯವನ್ನ ಮಾಡಿದ್ರು. ಆ ಹಿಂದಿನ ದಿನ ರಾತ್ರಿಯೇ ಆ ವಧು ನನಗೆ ಈ ಮದುವೆ ಒಲ್ಲೆ ಅಂತ ಹೇಳಿಬಿಟ್ಲು. ಬಳಿಕ ಎಲ್ಲರೂ ಕೂಡ ಚಿಂತಾಕ್ರಾಂತರಾಗಿ ಕುಳಿತಿದ್ರು. ತಂದೆ ತಾಯಿಗಂತೂ ದಿಕ್ಕೆ ತೋಚದಂತಾಗಿತ್ತು. ಅಂತಹ ಸಂದರ್ಭದಲ್ಲಿ ಹುಡುಗನ ಮನೆಗೆ ಕೆಲವು ಹಿರಿಯರು ಬಂದು ಏನು ಹೇಳಿದ್ರು ಅಂದರೆ, ಮದುವೆಯನ್ನು ಕ್ಯಾನ್ಸಲ್ ಮಾಡೋದು ಬೇಡ, ಹೇಗಾದರೂ ಮಾಡಿ ಮದುವೆ ನಿಶ್ಚಯ ಮಾಡಿದ ದಿನವೇ ಈ ಮದುವೆಯನ್ನು ನಡೆಸಿಬಿಡೋಣ ಅಂತ ಹೇಳಿದರು. ಅದೇ ರಾತ್ರಿ ಎಲ್ಲ ಸಂಬಂಧಿಕರು ಪರಿಚಯ ಇದ್ದವರ ಬಳಿ ಕಾಲ್ ಮಾಡಿ ಎಲ್ಲ ಕಡೆ ಕೂಡ ಹುಡುಗಿ ಇದ್ದಾಳ ಅಂತ ಹೇಳಿ ಕೇಳೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಕೇಳ್ತಾ ಇರುವಾಗ ರಾಮದುರ್ಗ ಬಳಿಯ ಚಂದ್ರಿಗೆ ಎನ್ನುವಂತಹ ಗ್ರಾಮದ ಒಂದು ಕುಟುಂಬ ನಿಂತು ಹೋದಂತಹ ಮದುವೆ ಆ ಹುಡುಗನಿಗೆ ಹೆಣ್ಣು ಕೊಡೋದಕ್ಕೆ ಮುಂದಾಗ್ತಾರೆ. ಬಳಿಕ ರಾತ್ರಿಯೇ ಆ ಹುಡುಗಿಯನ್ನ ಕರೆದುಕೊಂಡು ನರಗುಂದಕ್ಕೆ ಬರ್ತಾರೆ. ಬಂದು ಎಲ್ಲ ಕಾರ್ಯವನ್ನು ಕೂಡ ಸಾಂಗವಾಗಿ ನೆರವೇರಿಸ್ತಾರೆ. ಅಲ್ಲಿದ್ದಂತಹ ಹಿರಿಯರು, ಕುಟುಂಬಸ್ಥರು ಮದುವೆ ಈ ರೀತಿಯಾಗಿ ನಿಂತು ಹೋಗಿದೆ, ನಿಮಗೇನು ಅಭ್ಯಂತರ ಇಲ್ವಾ ಅಂತ ಕೇಳಿದಾಗ, ಹಾಗೇನು ಇಲ್ಲ, ಕಲ್ಯಾಣ ಕಾರ್ಯ ಮುಂದುವರಿಯಲಿ, ನಮ್ಮ ಮಗಳನ್ನ ಮನಸ್ಸು ಇಚ್ಛೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ ಮನಸ್ಪೂರ್ವಕವಾಗಿ ಆ ಮದುವೆಗೆ ಒಪ್ಪಿದ್ರು. ಬಳಿಕ ಆ ವಧು ಕೂಡ ನಾನು ಆ ಹುಡುಗನನ್ನ ಮನಸ್ಪೂರ್ವಕವಾಗಿ ಇಷ್ಟಪಡ್ತೇನೆ, ಮದುವೆ ಆಗೋದಕ್ಕೆ ನಾನು ಕೂಡ ರೆಡಿ ಇದ್ದೇನೆ ಅಂತ ಹೇಳಿದ್ರು. ಹೀಗೆ ನಿಂತು ಹೋಗುವಂತಹ ಮದುವೆ ಮತ್ತೆ ನಡೆದಿದೆ. ಹಾಗಾಗಿ ನವ ವಧುವರರು ಖುಷಿಯಿಂದಾನೇ ಮದುವೆ ಆಗಿದ್ದಾರೆ. ಎರಡೂ ಕುಟುಂಬಸ್ಥರು ಕೂಡ ಬಹಳಷ್ಟು ಸಂತಸ ಸಂಭ್ರಮದಿಂದ ಈ ಮದುವೆಯನ್ನ ನೆರವೇರಿಸಿದ್ದಾರೆ. ಆ ಮೊದಲ ಹುಡುಗಿ ಯಾಕೆ ಕೈ ಕೊಟ್ಲು, ಯಾಕೆ ಮದುವೆಯನ್ನ ಬೇಡ ಅಂದ್ಲು ಅನ್ನೋದಕ್ಕೆ ಕಾರಣಗಳನ್ನ ಹುಡುಕುವ ಬದಲು ಒಟ್ನಲ್ಲಿ ನಿಂತು ಹೋಗುವಂತಹ ರೈತನ ಮದುವೆ ಒಂದು ನಡೆದಿದೆಯಲ್ವಾ ಅನ್ನುವಂತಹ ಖುಷಿಯೇ ಇಲ್ಲಿ ಅಪಾರವಾಗಿದೆ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ. ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.